ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಲಕ್ಷ್ಮಣ ಹೂಗಾರ್. ಕ್ಷಣದ ಹೆಡ್ಲೈನ್ಸ್. ಯಾವುದೇ ಕಾರಣಕ್ಕೂ ನಾನು ಬಿಜೆಪಿ ಸೇರಲ್ಲ, ಡಿಸಿಎಂ ಬೇಡಿಕೆ ಸುಳ್ಳು ಅಂದ್ರು ರಮೇಶ್ ಜಾರಕಿಹೊಳಿ. ಡಿಕೆಶಿ ಸಲಹೆಗಷ್ಟೇ ಸೀಮಿತ ಆಗಿರಲಿ ಅಂತ ಟಾಂಗ್. ಭಾರತ ಬಂದ್ ಅರ್ಧ ಸಕ್ಸಸ್ ಅರ್ಧ ಫೇಲ್. ದೆಹಲಿಯಲ್ಲಿ ರಾಹುಲ್ಗೆ ಕೈಕೊಟ್ಟ ಮಿತ್ರ ಪಕ್ಷಗಳು. ಆಂಧ್ರ ಪ್ರದೇಶ, ರಾಜಸ್ಥಾನದಲ್ಲಿ ತೈಲದ ಮೇಲಿನ ವ್ಯಾಟ್ ಇಳಿಕೆ. ಕರ್ನಾಟಕದಲ್ಲಿ ಬಂದ್ ಯಶಸ್ವಿ, ಜನಜೀವನ ಅಸ್ತವ್ಯಸ್ತ. ಉಡುಪಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಘರ್ಷಣೆ. ಸಿಲಿಕಾನ್ ಸಿಟಿಯಲ್ಲಿ ನಾಯಕರ ವಿನೂತನ ಪ್ರತಿಭಟನೆ. ಕೊಡಗು ಪ್ರವಾಹಕ್ಕೆ ನೆರವು ನೀಡಲು ಪ್ರಧಾನಿಗೆ ಮನವಿ. ಕರ್ನಾಟಕದ ನಿಯೋಗದಲ್ಲಿ ಬಿಜೆಪಿ ಗೈರು. ನಿಮ್ಮ ಕುಟುಂಬದವರು ಇದ್ದೀರಲ್ವಾ ಅಂತ ಮೋದಿ ತಮಾಷೆ. ಕಿರಿಕ್ ಪಾರ್ಟಿ ಜೋಡಿಯ ಬ್ರೇಕಪ್ ಆಗಿದೆಯಂತೆ. ಮದುವೆ ಬಗ್ಗೆ ತುಟಿ ಬೀಸ್ತಾ ಇಲ್ಲ ರಶ್ಮಿಕಾ ಫ್ಯಾಮಿಲಿ. ಟಾಲಿವುಡ್ಗೆ ಹೋಗಿ ರಕ್ಷಿತ್ ಮರ್ತ್ರ ಕರ್ನಾಟಕದ ಕ್ರಶ್. ಭಾರತ್ ಬಂದ್ಗೂ ಮುನ್ನ ಈಗ ಒಂದು ರಾಜ್ಯ ರಾಜಕೀಯದಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ರಾಜಕೀಯ ವಿದ್ಯಮಾನ ಸಂಬಂಧಪಟ್ಟಂತೂ ಬೆಳಗಾವಿಯ ಏನು ರಾಜಕಾರಣ ಇದೆ ಅದು ದೊಡ್ಡ ಪ್ರಮಾಣದ ಸದ್ದು ಮಾಡ್ತಾ ಇದೆ. ಮತ್ತೆ ನಾವಿನ್ನು ಬಿಜೆಪಿಗೆ ಹೋಗುವ ನಿರ್ಧಾರ ಮಾಡಿದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ದಾರೆ. ವೈಯಕ್ತಿಕವಾಗಿ ನಾನು ಬಿಜೆಪಿ ನಾಯಕರನ್ನ ಸಂಪರ್ಕಿಸಿಲ್ಲ, ನನ್ನನ್ನು ರಮೇಶ್ ಜಾರಕಿಹೊಳಿ ಸಂಪರ್ಕ ಮಾಡಿರೋದು ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನ ಮೊದಲ ಬಾರಿಗೆ ನ್ಯೂಸ್ 18 ಕನ್ನಡಗೆ ಕಾಂಗ್ರೆಸ್ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದುವರೆಗೂ ಬಿಜೆಪಿಯಿಂದ ನಮಗೆ ಯಾವ ಆಹ್ವಾನವೂ ಬಂದಿಲ್ಲ, ಆಫರ್ ಬಂದಿಲ್ಲ. ಶ್ರೀರಾಮುಲು ಯಡಿಯೂರಪ್ಪ ನನ್ನನ್ನು ಸಂಪರ್ಕ ಮಾಡಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಸತೀಶ್ ಜಾರಕಿಹೊಳಿ ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಬೆಳಗಾವಿಯ ಪಾಲಿಟಿಕ್ಸ್, ಬೆಳಗಾವಿಯ ಗುದ್ದಾಟ. ನಾಳೆ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿ ಮಾತಾಡ್ತೀನಿ, ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಬೆಳಗಾವಿ ಇರ್ಬೋದು, ರಾಜ್ಯ ರಾಜಕಾರಣದ ಸದ್ಯ ಬಿಜೆಪಿ ಹೋಗುವ ಆಲೋಚನೆ ನಮ್ಮ ಮುಂದಿಲ್ಲ. ಸೊ ಇದು ಸತೀಶ್ ಜಾರಕಿಹೊಳಿ ಮಾತು. ರಮೇಶ್ ಏನು ಹೇಳ್ತಾರೋ ಅವರ ಮಾತನ್ನ ಕೇಳಿದ ಬಳಿಕ ನಮ್ಮ ನಿರ್ಧಾರ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸೊ ಇದು ನ್ಯೂಸ್ 18 ಕನ್ನಡಕ್ಕೆ ಸತೀಶ್ ಜಾರಕಿಹೊಳಿ ನೀಡಿದಂಥ ಎಕ್ಸ್ಕ್ಲೂಸಿವ್ ಆದಂಥ ಒಂದು ಸಂದರ್ಶನ. ಕಾಂಗ್ರೆಸ್ ಮನೆಯೊಳಗಿನ ಅಸಮಾಧಾನ ಬಿಚ್ಚಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಸೊ ಇದು ಕಾಂಗ್ರೆಸ್ ಒಳಗಿನ ಅತೃಪ್ತಿ ಬಂಡಾಯದ ಲಕ್ಷಣ. ನಮ್ಮದೇ ಪಕ್ಷದ ಒಬ್ಬ ಪ್ರಭಾವಿ ಮಂತ್ರಿಯಿಂದ ಸಾಕಷ್ಟು ತೊಂದರೆ ನಾವು ಅನುಭವಿಸ್ತಾ ಇದ್ವಿ. ಬೆಳಗಾವಿಯಲ್ಲಿ ಅವ್ರಿಗೇನು ಕೆಲಸ, ಆ ತೊಂದರೆನ ವರಿಷ್ಠರ ಗಮನಕ್ಕೆ ತರ್ತೀವಿ, ಸುಮ್ಮನಿರಲ್ಲ. ಸೊ ಇದು ಸಾಕಾಗಿದೆ. ಅವರಿಂದ ಉಂಟಾದ ಸಮಸ್ಯೆಗೆ ಪರಿಹಾರ ಸೂಚಿಸಲೇಬೇಕು. ಹಾಗಾಗಿ ನಾನು ಮತ್ತು ರಮೇಶ್ ಜಾರಕಿಹೊಳಿ ನಾಳೆ ಚರ್ಚೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಇದ್ದುಕೊಂಡು ನಮ್ಮ ಜಿಲ್ಲೆಯ ಅಧಿಕಾರ ಚಲಾಯಿಸೋದು ಸರಿಯಲ್ಲ, ಯಾರಿಗೂ ಕೂಡ ಅವಕಾಶ ಕೊಡಲ್ಲ. ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ ಸತೀಶ್ ಜಾರಕಿಹೊಳಿ. ಇದು ಕಾಂಗ್ರೆಸ್ ಮನೆಯೊಳಗಿನ ಗುದ್ದಾಟ, ಕಾಂಗ್ರೆಸ್ ಮನೆಯೊಳಗಿನ ಪವರ್ ಫೈಟ್ ನಡೀತಾ ಇದೆ. ಕಾಂಗ್ರೆಸ್ ಮನೆಯೊಳಗಿನ ಅಸಮಾಧಾನ ಬಹಿರಂಗಪಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ನ್ಯೂಸ್ 18 ಕನ್ನಡ ಜೊತೆ ಮಾತಾಡಿದ್ದಾರೆ. ಇದು ಬೆಳಗಾವಿಯ PLD ಬ್ಯಾಂಕ್ ರಾಜಕಾರಣಕ್ಕಷ್ಟೇ ಸೀಮಿತ ಆಗಿಲ್ಲ, ಇದು ಕಾಂಗ್ರೆಸ್ ಒಳಗಿನ ಗುಂಪುಗಾರಿಕೆ ರಾಜಕಾರಣ ಎದ್ದು ಕಾಣ್ತಾ ಇದೆ. ಆ ತೊಂದರೆಯನ್ನು ಈಗ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಹಾಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿಗೆ ಬರೋದು ಬೇಡ, ಅವರು ನಾವು ಕರೆದ್ರೆ ಬರಬೇಕು, ಅವರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ವರಿಷ್ಠರಿಗೆ ನಾವು ಗಮನಕ್ಕೆ ತರ್ತೀವಿ. ನಮ್ಮನ್ನು ಬಿಜೆಪಿ ಸಂಪರ್ಕ ಮಾಡಿಲ್ಲ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ನ್ಯೂಸ್ 18 ಕನ್ನಡ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಆಪರೇಷನ್ ಕಮಲ ಆರಂಭವಾಗಿದೆ. ಪ್ರಮುಖವಾಗಿ ಜಾರಕಿಹೊಳಿ ಪ್ರದರ್ಶನ ಸೆಳೆಯೋದ್ರ ಮೂಲಕವಾಗಿ ಬಿಜೆಪಿ ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಚರ್ಚೆಗೆ ಗ್ರಾಸವಾಗಿದೆ. ಹೀಗಾಗಿ ಈ ವಿಚಾರವಾಗಿ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳೋಣ, ಇದು ನಿಜಾನ ಸುಳ್ಳ ಸರ್? ಇಲ್ಲ, ನನಗೆ ವೈಯಕ್ತಿಕವಾಗಿ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ನಾನು ಕೂಡ ಈಗ ಬಂದಿದ್ದೇನೆ. ನಮ್ಮ ಬ್ರದರ್ ಜೊತೆ ನಾನು ಕೂಡ ನಾಳೆ ಬೆಳಗ್ಗೆ ಚರ್ಚೆ ಮಾಡ್ತೀವಿ. ಅವ್ರು ಏನು ಮಾಡಿದ್ದಾರೆ ಗೊತ್ತಿಲ್ಲ. ನಾವು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದ. ಸೊ ಅವ್ರು ಮಾತಾಡಿದ ಮೇಲೆ ಹೇಳ್ತೀನಿ. ಮತ್ತು ನನಗೆ ವೈಯಕ್ತಿಕವಾಗಿ ಯಾವುದೇ ರೀತಿಯಿಂದ ಬಿಜೆಪಿ ಅವರು ಸಂಪರ್ಕ ಮಾಡಿಲ್ಲ ಸರ್. ಈಗಾಗಲೇ ಏನಂತಂದ್ರೆ ಪ್ರಮುಖವಾಗಿ ಅಲ್ಲಿ PLD ಬೆಳಗಾವಿಯಲ್ಲಿ ನಡೆದಂತಹ PLD ಚುನಾವಣೆ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡೆಯಿಂದಾಗಿ ಸತೀಶ್ ಜಾರಕಿಹೊಳಿ ಅವರ ಪ್ರತಿಷ್ಠೆಗೆ ಒಂದು ಕಡಿಮೆ ಆಗಿದೆ ಅನ್ನುವಂಥದ್ದು ನಿಜನೇ ಸರ್? ಇಲ್ಲ, ಆ ಚುನಾವಣೆಗೆ ಇದಕ್ಕೂ ಲಿಂಕ್ ಮಾಡ್ಲಿಕ್ಕಾಗಲ್ಲ. ಅದು ಬೇರೆ. ಆ ಚುನಾವಣೆ ಬೆಳಗಾವಿಗೆ ಸೀಮಿತವಾಗಿರೋದು. ಅದು ಕೂಡ ಬೇರೆ ಬೇರೆ ಇಶ್ಯೂಗಳು ನಮ್ಮ ಜಿಲ್ಲೆಯಲ್ಲಿ ಬೇರೆ ನಮ್ಮ ಕಾಂಗ್ರೆಸ್ ಮುಖಂಡರು ಮಧ್ಯಸ್ಥಿಕೆ ವಹಿಸ್ತಾರೆ, ಪ್ರಭಾವ ಬೀರ್ತಾರೆ. ಅದು ಕೂಡ ಪ್ರಮುಖವಾಗಿ ಸಮಸ್ಯೆ ಇದೆ. ಹೊರತಾಗಿ PLD ಬ್ಯಾಂಕ್ ಅಂತ ಭಾಳ ದೊಡ್ಡ ವಿಚಾರ ಇಲ್ಲ, ಅದು ಸ್ಥಳೀಯವಾಗಿದೆ. ಬೇರೆ ಬೇರೆ ವಿಚಾರ ಕೂಡ ಭಾಳಷ್ಟಿದೆ. ಅದು ನಾಳೆ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ DCM ಇದ್ದಾರೆ, ರಮೇಶ್ ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಸರ್, ರಮೇಶ್ ಜಾರಕಿಹೊಳಿ ಅವರು ಇವತ್ತು ಈಗ ಪ್ರೆಸ್ ಮೀಟ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಸಹೋದರ ಸತೀಶ್ ಜಾರಕಿಹೊಳಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಪಕ್ಷದಲ್ಲಿ ಅನ್ನುವಂಥದ್ದು. ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಸರ್? ಇಲ್ಲ, ಆ ರೀತಿ ಯಾವುದೇ ಆಗಿಲ್ಲ. ಮಂತ್ರಿಯನ್ನ ಬಿಟ್ಟಾಗ ನಾವು ಕೂಡ ಮುಂದೆ ಕಾದ್ ನೋಡೋ ತಂತ್ರ ಹೇಳಿದೀವಿ. ಮಂತ್ರಿ ವಿಷಯ ಮುಗಿದು ಹೋಗಿದೆ. ಈಗ 2 ವರ್ಷ ನಂತರ ಮಾಡ್ತು ಅಂತ ಹೇಳಿದ್ರೆ ಕಾಯ್ತಾ ಇದ್ದೀವಿ. ಈಗ ಇದ್ದವ್ರು ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡಲಿ. ಸೊ ನೋಡೋಣ ಯಾವ ರೀತಿ ಆಗಿದೆ ಅನ್ನೋದು ಇನ್ನೂ
PLD ಬ್ಯಾಂಕ್ ಒಂದೇ ನಮಗೆ ಪ್ರತಿಷ್ಠೆ ಅಂತ ತೆಗೆದುಕೊಳ್ಳಿಕ್ಕಾಗಲ್ಲ. ಚುನಾವಣೆ ಸೋಲು ಗೆಲುವು ಸ್ವಾಭಾವಿಕವಾಗಿ ಇದ್ದೇ ಇರ್ತದೆ. ಸೊ ಆದರೂ ಕೂಡ ನಾಳೆ ನಮ್ಮ ಬ್ರದರ್ ಜೊತೆ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಬೇಕಾದ್ರೆ ನಾಳೆ ಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತೀನಿ. ಸರ್, ಒಂದು ವೇಳೆ ಏನಾದರೂ ರಮೇಶ್ ಜಾರಕಿಹೊಳಿ ಅವರು ನಿರ್ಧಾರ ಮಾಡಿದರೆ ಅಂದರೆ ಬಿಜೆಪಿ ಜೊತೆ ಸೇರ್ಪಡೆ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಒಂದು ಪಕ್ಷ ಅಂದರೆ ಸರ್ಕಾರ ರಚನೆ ಮಾಡೋದಕ್ಕೆ ಏನಾದರೂ ಒಪ್ಕೊಂಡ್ರೆ ರಮೇಶ್ ಅವರು ನೀವು ಒಪ್ಕೋತೀರಾ ಅಂತ? ಇಲ್ಲ, ನಮ್ಮ ಜೊತೆ ಯಾವುದೇ ಚರ್ಚೆ ಮಾಡಿಲ್ಲ. BJP ಹೋಗೋದಾಗ್ಲಿ ನಾವು ಅಲ್ಲಿ ಹೋಗೋದಾಗ್ಲಿ ಅದು ಚರ್ಚೆನೇ ಆಗಿಲ್ಲ. ಈ ಬಗ್ಗೆ ಈಗ ಹೇಳೋದು ಭಾಳ ಅರ್ಲಿ ಅಂತ ಆಗುತ್ತದೆ. ನಾಳೆ ಅವ್ರ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ. ನನಗೆ ಯಾರು BJP ಅವರಾಗಲಿ ರಮೇಶ್ ಅವರು BJPಗೆ ಆಹ್ವಾನ ನೀಡಿಲ್ಲ. ಸರ್, ಈಗಾಗಲೇ ಯಡಿಯೂರಪ್ಪನ ರಾಜ್ಯ ನಾಯಕರು ಬಿಟ್ಟು ಬಿಜೆಪಿ ನಾಯಕರು ಬಿಟ್ಟು ಮಹಾರಾಷ್ಟ್ರ ಗೋವಾ ಮೂಲಕವಾಗಿ ಬಿಜೆಪಿ ನಾಯಕರ ಮೂಲಕವಾಗಿ ನಿಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ಇದ್ರ ಮೂಲಕವಾಗಿ ನಿಮ್ಮನ್ನು ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಶಾಸಕರು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಬಿಜೆಪಿಗೆ ಅನ್ನುವಂಥದ್ದು. ಸರ್, ಇಲ್ಲ, ಆ ರೀತಿ ಯಾರು ನಾನು ವೈಯಕ್ತಿಕವಾಗಿ ಸತೀಶ್ ಜಾರಕಿಹೊಳಿ ಯಾರಿಗೂ ಸಂಪರ್ಕ ಮಾಡಿಲ್ಲ. ರಮೇಶ್ ಅವ್ರ ಜೊತೆ ನನಗೆ ಅವ್ರಿಗೆ ಏನಾಗಿದೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರ ಜೊತೆ ಭೇಟಿ ಆದ್ಮೇಲೆ ನನಗೆ ಸಂಪೂರ್ಣವಾದ ಮಾಹಿತಿ ಪಡಿತೀನಿ. ಈಗ ನಾಳೆ ಯಾವಾಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಸರ್ ಈ ವಿಚಾರ ಬಗ್ಗೆ? ಬೆಳಗ್ಗೆ ಭೇಟಿ ಆಗ್ತೀನಿ, ಅವ್ರಿಗೆ ಭೇಟಿಯಾಗಿ ಚರ್ಚೆ ಮಾಡ್ತೀನಿ. ಸರ್, ಈಗಾಗಲೇ ಈ ಒಂದು ವಿಚಾರವಾಗಿ ಸಿದ್ದರಾಮಯ್ಯನಾದರೂ ಸಂಪರ್ಕ ಮಾಡಿದಾರ ಅಂತ PLD ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರ ಖಂಡ್ರೆ ಅವರು ಏನು ಭರವಸೆ ಕೊಟ್ಟಿದ್ದಾರೆ? ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತೀನಿ ಅಂತ ಏನು ಭರವಸೆ ಕೊಟ್ಟಿದ್ದಾರೆ ಅಂತ? ಇಲ್ಲ, ಆ ಚುನಾವಣೆಗೂ ಸಚಿವ ಆಗೋದಕ್ಕೂ ಯಾವುದೂ ಸಂಬಂಧ ಇಲ್ಲ. ಅದು ಸ್ಥಳೀಯವಾಗಿತ್ತು. ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಒಂದಾಗಿ ಆ ಚುನಾವಣೆಯನ್ನು ಮಾಡಿದ್ದೀವಿ. ಅದು ಕಾಂಗ್ರೆಸ್ಸಿನ ಜಯ ಅಷ್ಟೇ. ಅದು ಒಂದು ವೇಳೆ ನಿಮ್ಗೆ ಈಗ ಕಾಂಗ್ರೆಸ್ ಪಕ್ಷದ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾ ಇದ್ರಿ. ಒಂದು ವೇಳೆ ಅನ್ಯಾಯ ಆದ್ರೆ ಮುಂದಿನ ದಿನಗಳಲ್ಲಿ ನೀವು ನಿರ್ಧಾರ ಬದಲಾವಣೆ ಮಾಡ್ತೀರಾ ಅಂತ ಹೇಗೆ ಅಂತ? ಇಲ್ಲ, ಅದನ್ನ ನಾವು ಪಕ್ಷದ ವರಿಷ್ಠರ ಚರ್ಚೆ ಮಾಡ್ತೀವಿ. ಆ ರೀತಿ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗೋಲ್ಲ. ತಕ್ಷಣ ಚರ್ಚೆ ಮಾಡ್ತೀವಿ. ಏನಿದ್ರು ಇಲ್ಲೇ ಪರಿಹಾರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಶ್ರೀರಾಮುಲು ಸೇರಿದಂತೆ ಬಿಜೆಪಿ ನಾಯಕರು ನಿನ್ನೆ ಯಡಿಯೂರಪ್ಪನವರು ಕೂಡ ನಿನ್ನ ಸಂಪರ್ಕ ಮಾಡಿದ್ದಾರೆ, ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ನನಗೆ ಯಾವುದೇ BJP ನಾಯಕರು ಶ್ರೀರಾಮುಲು ಅವರಾಗಲಿ ಯಡಿಯೂರಪ್ಪ ಮಾಡಿಲ್ಲ. ಸ್ವಂತ ಯಾವುದೇ ನಮ್ಗೆ ಸಂಪರ್ಕ ಆಗಿಲ್ಲ. ನಿಮ್ಗೆ ಏನಾದ್ರು ಆಲೋಚನೆ ಇದೆಯಾ ಸರ್? ಈಗ ಪಕ್ಷ ಬಿಡುವಂಥದ್ದು, ಇಲ್ಲಿ ಸಮ್ಮಿಶ್ರ ಸರ್ಕಾರದಿಂದ ಬಹಳ ಅನ್ಯಾಯ ಆಗ್ತಾ ಇದೆ, ನಾವು ಬೇರೆ ಕಡೆ ಹೋಗ್ಬೇಕು, ನಮಗೊಂದು ಅಲ್ಲೂ ನ್ಯಾಯ ಸಿಗ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ದೀರಾ ಅಂತ, ಆಲೋಚನೆ ಮಾಡಿದಿರಾ ಅಂತ? ಇಲ್ಲ, ಖಂಡಿತ ಅಲ್ಲ. ನಮ್ಗೆ ಸಮಸ್ಯೆ ಇದೆ ಸಾಕಷ್ಟು. ನಮ್ಮ ಒಬ್ಬ ಪ್ರಭಾವಿ ಮಂತ್ರಿಯಿಂದ ನಮ್ಮ ಜಿಲ್ಲೆಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದನ್ನ ನಮ್ಮ ಪಕ್ಷದ ವರಿಷ್ಠರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಸರ್, ಈಗಾಗಲೇ DK ಶಿವಕುಮಾರ್ ಅವ್ರ ವಿಚಾರವಾಗಿ ಅವರದೇ ಒಂದು ಮೇಲುಗೈ ಸಾಧಿಸ್ತು ಅನ್ನುವಂಥದ್ದು, ನಿಮ್ದು ಹಿನ್ನಡೆ ಆಯಿತು ಅನ್ನುವಂಥದ್ದು ನಿಜನಾ ಸರ್ ಅಂತ? ಇಲ್ಲ, ಆ ರೀತಿ ಆಗೋಲ್ಲ. ಆ ರೀತಿ ಆಗೋ ಪ್ರಶ್ನೆ ಇಲ್ಲ. ನಮ್ಮ ಸಮಸ್ಯೆಗಳೇನಿದ್ರು ನಮ್ಮ ಪಕ್ಷದ ವರಿಷ್ಠರ ಮುಂದೆ ಹೇಳ್ತೀವಿ ಅಷ್ಟೇ. ನಂತರ ನೋಡೋಣ ಅದಕ್ಕೆ. ಸರ್, ನಿಮಗೆ DCM ಸ್ಥಾನವನ್ನ ಕೇಳಿದಿರಿ ಅನ್ನುವಂಥದ್ದು, ಬಿಜೆಪಿ ಏನಾದರೂ ಒಂದು ವೇಳೆ ಕೈ ಜೋಡಿಸಿ ಸರ್ಕಾರ ರಚನೆ ಆಯಿತು ಅಂದ್ರೆ ನಿಮಗೆ DCM ಸ್ಥಾನ, ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಜಲಸಂಪನ್ಮೂಲ ಖಾತೆ ಅಂತ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಇಲ್ಲ, ಅದು ಅದ್ರ ಬಗ್ಗೆ ಇಲ್ಲ. ನಾವು ಆ ಪಕ್ಷಕ್ಕೆ ಹೋಗೋದು ನಿರ್ಧಾರ ಮಾಡಲಿ ಅನ್ಬೇಕು. ಅದನ್ನೆಲ್ಲ ಈಗ ಹೇಳೋದು ಬಹಳ ಟೂ ಅರ್ಲಿ ಆಗ್ತದೆ. ಸೊ ನಾವು ಹೋಗ್ಲಿಕ್ಕೆ ಇನ್ನೂ ತಯಾರನೇ ಇಲ್ಲ. ಏನಿದ್ರು ವಿದಿನ್ ದಿ ಪಾರ್ಟಿಯಲ್ಲಿ ನಾವು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಂತಿಮವಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಈಗ ಸಾಕಷ್ಟು ಈ ಒಂದು ಗೊಂದಲ ಆಗ್ತಾ ಇದೆ. ಅಂದ್ರೆ ಜಾರಕಿಹೊಳಿ ಬ್ರದರ್ಸ್ ಅವರು ಬೇರೆ ಅಂದ್ರೆ ಯಡಿಯೂರಪ್ಪನವರು ಸಂಪರ್ಕ ಮಾಡಿದ್ದಾರೆ, ಮತ್ತೆ ಈಗಾಗಲೇ ಸಮ್ಮಿಶ್ರ ಸರ್ಕಾರಕ್ಕೆ ಈಗ ದೂರ ಉಳಿದಿದ್ದಾರೆ ಸಮ್ಮಿಶ್ರ ಸರ್ಕಾರದಿಂದ. ಮತ್ತೆ ಈಗಾಗಲೇ ಬೆಳಗಾವಿಯಲ್ಲಿ ನಡೆದಂತಹ ಇತ್ತೀಚಿನ ಬೆಳವಣಿಗೆಯಿಂದ ಸಾಕಷ್ಟು ನೊಂದಿದ್ದಾರೆ. ಜೊತೆಗೆ ಈಗಾಗಲೇ ಯಡಿಯೂರಪ್ಪನವರ ಜೊತೆ ಕೈ ಜೋಡಿಸೋದ್ರ ಮೂಲಕವಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಇವೆಲ್ಲ ಒಂದು ಗೊಂದಲಕ್ಕೆ ಏನೊಂದು ಹೇಳಿಕೆ, ಏನ್ ಸಂದೇಶ ಕೊಡ್ತೀರಾ ಅಂತ? ಅಲ್ಲ, ಗೊಂದಲ ಅಂತ ನನ್ನಿಂದ ಸೃಷ್ಟಿ ಆಗಿಲ್ಲ. ನಾ ಅಂತ ಹೇಳೋದು ಪ್ರಶ್ನೆ ಬರಲ್ಲ. ಯಾಕಂದ್ರೆ ನಾ ಸ್ಪಷ್ಟೀಕರಣ ಕೊಡೋದು ಪ್ರಶ್ನೆ ಬರಂಗಿಲ್ಲ. ಆದ್ರೆ ನಮ್ಮ ಪಕ್ಷದಲ್ಲಿ ಸಮಸ್ಯೆ ಇದೆ, ಇದನ್ನ ಮಾತ್ರ ಹೇಳಬಲ್ಲೆ. ಅದನ್ನ ಪರಿಹಾರ ಮಾಡ್ಲಿಕ್ಕೆ ನಮ್ಮ ಮುಖಂಡ ಜೊತೆ ತರ್ತೀವಿ. ನಮ್ಮ ಜಿಲ್ಲೆಗೆ ನಮಗ್ ಬಿಡಿ ಬೇರೆಯವರು ಬಂದು ಬೆಂಗಳೂರವ್ರು ಬಂದು ಬೆಳಗಾವಿಯಲ್ಲಿ ಆಳೋದು ಸರಿಯಾಗಲ್ಲ ಅಂತ ನಾವು ಅವರಿಗೆ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಇದು ಸತೀಶ್ ಜಾರಕಿಹೊಳಿ ನ್ಯೂಸ್ 18 ಕನ್ನಡಕ್ಕೆ ನೀಡಿದಂತ ಎಕ್ಸ್ಕ್ಲೂಸಿವ್ ಆದಂತ ಸಂದರ್ಶನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸಮಸ್ಯೆ ಇದೆ, ಒಬ್ಬ ಪವರ್ಫುಲ್ ಮಂತ್ರಿಯಿಂದ ಸಮಸ್ಯೆ ಆಗ್ತಾ ಇದೆ. ನೇರವಾಗಿ ಅವ್ರು ಹೇಳ್ತಾ ಇಲ್ಲ. ಅದು ಡಿ ಕೆ ಶಿವಕುಮಾರ್ ಬೆಳಗಾವಿಯಲ್ಲಿ ಮೂಗಾಗಿ ತೋರಿಸೋದು ಬೇಡ, ಅವರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ವರಿಷ್ಠ ಗಮನಕ್ಕೆ ತರ್ತೀವಿ. ನಾವು BJPಗೆ ಹೋಗೋ ಪ್ರಶ್ನೆ ಇಲ್ಲ, ಅವ್ರ ಸಂಪರ್ಕನೂ ಮಾಡಿಲ್ಲ. ಅದು ರಮೇಶ್ ಜಾರಕಿಹೊಳಿ ಜೊತೆ ಏನಾಗಿದೆ ಗೊತ್ತಿಲ್ಲ. ನಾಳೆ ನಾನು ರಮೇಶ್ ಅವ್ರ ಜೊತೆ ಮಾಡ್ತಿರ್ತೀನಿ, ಹಾಗೆ ಪಕ್ಷದ ವರಿಷ್ಠ ಜೊತೆ ಮಾತಾಡ್ತೀನಿ, ಎಲ್ಲವೂ ಕೂಡ ವರಿಷ್ಠ ಗಮನಕ್ಕೆ ತರ್ತೀವಿ. ಸೊ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಮುಂದೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಹೊರತಾಗಿ ಈಗ ಈ ಹಂತದಲ್ಲಿ BJPಗೆ ಹೋಗೋ ಪ್ರಶ್ನೆ ಇಲ್ಲ. ಆದರೆ ಅವರಿಗೆ ಅತೃಪ್ತಿ ಇರೋದು ಸ್ಪಷ್ಟ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಕೇಂದ್ರಿತ ರಾಜಕಾರಣದಲ್ಲಿ 2 ಕೇಂದ್ರಗಳಾಗಿರ್ತಕ್ಕಂಥ, ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಬಣ, ಮತ್ತೊಂದು ಕಡೆ ಈಗ ಪರಮೇಶ್ವರ್ ಹಾಗೆ DK ಶಿವಕುಮಾರ್ ಅನ್ನೋದು. ಹಾಗಾದ್ರೆ ಬೆಳಗಾವಿಯ ಪಾಲಿಟಿಕ್ಸ್ ಲೋಕಲ್ಗೆ ಅದು ಸೀಮಿತ ಆಗಿಲ್ಲ, ದೊಡ್ಡ ಮಟ್ಟದ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದು ಸ್ವತಃ ಈಗ ಸತೀಶ್ ಜಾರಕಿಹೊಳಿ ಒಪ್ಕೊಂಡಿದ್ದಾರೆ. ಹೌದು, ನಮಗೆ ಒಬ್ಬ ಪವರ್ಫುಲ್ ವ್ಯಕ್ತಿಯಿಂದ ಸಮಸ್ಯೆ ಆಗ್ತಾ ಇದೆ, ಇದು ಪಕ್ಷದೊಳಗೆ ಸಮಸ್ಯೆ ಇರೋದನ್ನು ಅವರೇ ಖುದ್ದಾಡ್ಕೊಳ್ತಾರೆ. ಇದು ಒಳಗಡೆಯ ವಿಚಾರವನ್ನ ಬಹಳ ಬಹಿರಂಗವಾಗಿ ಸ್ಪಷ್ಟವಾಗಿ ತೋಡ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್. ಈಗ ರಮೇಶ್ ಜಾರಕಿಹೊಳಿ ಕೂಡ ಮಾತಾಡಿದ್ದಾರೆ. ನಾವು BJPಗೆ ಹೋಗುವಂತ ಪ್ರಶ್ನೆ ಇಲ್ಲ, ನಮಗೂ ಕೂಡ
ತೊಂದರೆ ಆಗ್ತಾ ಇದೆ ಆ ಒಂದು ಸಚಿವರಿಂದ. ಅವರು ತಮ್ಮ ಕ್ಷೇತ್ರಕ್ಕೆ ತಮ್ಮ ಊರಿಗೆ ಸೀಮಿತ ಆಗಲಿ, ನಮ್ಮೂರಿಗೆ ಬರೋದು ಬೇಡ. ಸೊ ರಮೇಶ್ ಜಾರಕಿಹೊಳಿ ಕೂಡ ಮಾತಾಡಿರ್ತಕ್ಕಂಥದ್ದು, ತುರ್ತು ಪತ್ರಿಕಾಗೋಷ್ಠಿ ನಡೆಸಿದರೆ ನಾವು ಬಿಜೆಪಿಗೆ ಹೋಗ್ತೀವಿ ಅನ್ನುವಂಥ ಏನು ಸುದ್ದಿ ಬರ್ತಾ ಇದೆ, ಅದರಲ್ಲಿ ನಂಬಿಕೆ ಇಲ್ಲ. ನೋಡೋಣ ಮುಂದೆ ಏನಾಗುತ್ತೆ, ನಾವು ರಾಜಕೀಯ ತೀರ್ಮಾನ ಕೈಗೊಳ್ಳುತ್ತೆ. ಒಂದು ಲೋಕಸಭಾ ಚುನಾವಣೆ ಇರ್ಬೋದು, ನಾನು ಕೂಡ ನಿಲ್ತಕ್ಕಂಥ ಹೆಸರಿದೆ, ಹಾಗೆ ಸತೀಶ್ ಜಾರಕಿಹೊಳಿ ನಿಲ್ತಾರೆ, ವಿವೇಕರಾವ್ ಪಾಟೀಲ್ ಅನ್ನೋದು. ಸೊ ಇದು ಬೆಳಗಾವಿಯ ಗುದ್ದಾಟ ಏನಿದೆ ಕಾಂಗ್ರೆಸ್ಗೆ ಇನ್ನೊಂದು ಹಂತದಲ್ಲಿ ಟೆನ್ಷನ್ಗೆ ದಾರಿ ಮಾಡಿದೆ. ರಮೇಶ್ ಜಾರಕಿಹೊಳಿ ಮಾತಾಡಿದರು. ಮೊದಲೇದಾಗಿ ಇದೆಲ್ಲ ಶುದ್ಧ 100% ಸುಳ್ಳು. ನಾವು ಕಾಂಗ್ರೆಸ್ ಬಿಡೋದಂತ ಯಾವುದೂ ಪ್ರಶ್ನೆ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಕಾಂಗ್ರೆಸ್ ಫಿಕ್ಸ್ ಬಿಡೋದಂತೆ ನೀವು ಊಹೆ ಮಾಡೋದು ತಪ್ಪು. ನಾವು ಭಾಳಷ್ಟೆಲ್ಲ ಮಾಧ್ಯಮ ಹೇಳಿದೆ, ಪದೇ ಹೇಳೋದು ಅದಕ್ಕೆ ಮಹತ್ವ ಬರೋದಿಲ್ಲ. ನಾವು ಕಾಂಗ್ರೆಸ್ ಪಕ್ಷದಾಗ ಸ್ವಲ್ಪ ನವಳಿಕೆ ಮುನಿಸೋದು ನಿಜ, ಸುಳ್ಳು ಯಾಕೆ ಹೋಗಿ ಅದನ್ನು ಮುನಿಸಿ ಪಕ್ಷ ಬಿಡುವಂಥ ತೀರ್ಮಾನ ತಗೊಳ್ಳೋಕೆ ಸಾಧ್ಯವೇ ಇಲ್ಲ. ಕೆಲವು ಸಣ್ಣ ಪುಟ್ಟ ವಿಷಯದಲ್ಲಿ ಮಾತಾಡಿದ್ದೇವೆ, ಅದು ಸರಿ ಪಡಿಸಿ ನಮ್ಮ ಲೀಡರ್ ಈಗ ಸಿದ್ದರಾಮಯ್ಯ 15 ಬರ್ತಾರೆ, ಕೂತ ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಕೊತೀವಿ ನಾವು. ಸೊ ಬೆಳಗಾವಿ ರಾಜಕಾರಣದಲ್ಲಿ ನಾನು ಗೆದ್ದಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಾತ್ರ ಇಲ್ಲ, ಇಲ್ಲಿ ಅಲ್ಲಿ ಪ್ರತಿಷ್ಠೆ ಪ್ರಶ್ನೆ ಅಲ್ಲ. ಸೊ ನಮಗೆ ಮಾಡಕ್ಕೆ ಬಹಳಷ್ಟು ಕೆಲಸಗಳಿವೆ, ಆ ರೀತಿಯ ಪ್ರತಿಷ್ಠೆ ಆಗಿದ್ರೆ ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಒಂದು ಸಂದೇಶದ ಮಾತುಗಳಾಡಿದ್ದಾರೆ. ಆದರೆ ಎಲ್ಲವೂ ಕೂಡ ಕ್ಲಿಯರ್ ಇಲ್ಲ, ನಾಳೆ ನಾಡಿದ್ದು ಗೊತ್ತಾಗುತ್ತೆ. ಆ ವಿಚಾರ ಬಗ್ಗೆ ಕೂಡ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಹೆಂಗೆ ಸರ್ ಅಲ್ಲಿಂದ ರಜೆ ಕೊಡ್ತಿದ್ದೆ ನಾನು, ಮುಖಭಾಗಿರ ಅಲ್ಲಿಂದ ಕಾಶ್ಮೀರ ರಜೆ ಕೊಡ್ತಿದ್ದೆ. ಅಲ್ಲಿ ನಂದೇ ಆಗಿದೆ. ಸತೀಶ್ ಹೋಗಿಲ್ಲ, ಲಕ್ಷ್ಮೀ ಹೋಗಿ ರಮೇಶ್ ಜಾರಕಿಹೊಳಿ ಹೇಳಿದ ಕ್ಯಾಂಡಿಡೇಟ್ ಆಗಿದೆ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಪಿಕ್ಚರ್ ಇಲ್ಲ ಎಲೆಕ್ಷನ್ದಲ್ಲಿ ಲಕ್ಷ್ಮೀ ಜಾರಕಿಹೊಳಿ ಪಿಕ್ಚರ್ ಇಲ್ಲ. ಸತೀಶ್ ಜಾರಕಿಹೊಳಿ ಕೆಲವೊಂದು ಮರಾಠಿ ಲೀಡರ್ಸ್ ಕೂಡ ಅನುಭವ ಮಾಡಿದ್ದಾರೆ. ಉಗ್ರ ತೀರ್ಮಾನ ಸತೀಶ್ ಜಾರಕಿಹೊಳಿ ಅಪಮಾನ ಅದ ಉಗ್ರ ತೀರ್ಮಾನ. ನಾವು ಫೀಲ್ಡ್ ಬ್ಯಾಂಕ್ ಅಂತಿಲ್ಲ, ನೀವು ಬೇಕಾದ್ರೆ ಕ್ಲಿಪ್ಪಿಂಗ್ ತೆಗೆದು ನೋಡ್ಬೋದು. ನೀವು ಸುಮ್ಮನೆ ಅದಕ್ಕೆ ಫೀಲ್ಡ್ ಬ್ಯಾಂಕಿಗೆ ಉಗ್ರ ಅಂದಿಲ್ಲ. ಸತೀಶ್ ಜಾರಕಿಹೊಳಿ ಅಪಮಾನ ಆದ್ರೆ ನಾವು ಉಗ್ರ ತೀರ್ಮಾನ ತಗೋತ ಅಂದ್ ನಿಜ. ಪ್ರತಿ ಹಂತದಲ್ಲಿ ಕಳೆದ 3 ವರ್ಷ ಪಾಪ ಬಹಳ ಅನ್ಯಾಯ ಆಗಿದೆ ಪಾರ್ಟಿಯಲ್ಲಿ. ನಮಗೆ ಗೊತ್ತಿರಲಿಲ್ಲ, ನಮ್ಗೆ ಗೊತ್ತಾದಂದ್ರೆ ಒಂದು ಬೆಂಡ್ ನಿಂತಿದ್ದೇನೆ. ಆಗಬೇಕು ನಮ್ಮ ಇಚ್ಛೆ. ಇವತ್ತೇನ ಇನ್ನು 5 ವರ್ಷ 10 ವರ್ಷ 15 ವರ್ಷ ನಾ ಮಾತ್ರ ಆ ರೀಸನೆಲ್ಲ ಇದಕ್ಕೆ ನಾ ಕ್ಯಾಬಿನೆಟ್ ಮಂತ್ರಿಗೆ ತೃಪ್ತಿ ಇದೆ. ನಾನು ಸತೀಶ್ ಜಾರಕಿಹೊಳಿ ಅನೇತ್ರ ಒಳ್ಳೇದು. ನಾನು ನಿಲ್ಬೋದು, ವಿವೇಕ್ ಪಾಟೀಲ್ ನಿಲ್ಬೋದು. ನಾಳೆ ಆಗಲಿ, ನಾಳೆ ಬಿಟ್ಟು ಕೊಡ್ತೇನೆ, ನಾಳೆ ಆಗಲಿ ಬಿಟ್ಟು ಕೊಡ್ತೇನೆ, ನಾಳೆ ಈಗ ರಾಜೀನಾಮೆ ಕೊಡ್ತೇನೆ, ನಾಳೆ ಆಗಲಿ. ನಮ್ಮಲ್ಲಿ ಅಂಡರ್ಸ್ಟ್ಯಾಂಡ್ ಇದೆ, ಸತೀಶ್ ಜಾರಕಿಹೊಳಿ ಅಷ್ಟೇ, ರಮೇಶ್ ಜಾರಕಿಹೊಳಿ ಅಷ್ಟೇ, ಯಾರಿಗೂ ನಮ್ಮ ವಿನಯ ಬರಲ್ಲ. ಅವ್ರು ನಾಳೆ ಲೋಕಸಭಾ ಚುನಾವಣೆ ಹತ್ರ ಒಳ್ಳೇದಂತ ನಾವು ಹೇಳಿದೆವು. ಇಲ್ಲಪ್ಪ ಅಂದ್ರೆ ನಾ ಆಗ ನಿಲ್ತೇನೆ. ಇಲ್ಲ ಆ ಹೇಳಿಕೆ ಇವತ್ತು ಬದ್ಧತೆನೆ. ನಮ್ಮ ಜಿಲ್ಲೆಯಲ್ಲಿ ನಾವೇ ತೀರ್ಮಾನ ತಗೊಂಡು ಬೇಕಾದ್ರೆ ಅವ್ರು ಸಲಹೆ ಕೊಡಿದ್ರೆ ನಾವಾಗಿ ಕರೆಸ್ತು ಫೋನ್ ಹಚ್ಚಿ ಅವರು ಬರಲಿ, ಅವರಾಗಿ ಬಂದ್ರೆ ಅದಕ್ಕೆ ಒಪ್ಪುವುದಲ್ಲ. ನಮ್ಮ ಸಲಹೆ ಅವ್ರ ಲೀಡರ್ ಅವ್ರ ಸಲಹೆ ಬೇಕಾದ್ರೆ ನಾವು ಫೋನ್ ಮಾಡಿ ಕರ್ಕೋತೇವೆ, ಅಥವಾ ನಾವು ಬಂದ ಸಲಹೆ ತಗೋತೇವೆ. ದೊಡ್ಡ ಲೀಡರ್ ಸಲಹೆ ತಗೋ. ಇದು ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ಮಾತುಗಳು. ಒಂದು ಸ್ಪಷ್ಟ ಆಗ್ತಾ ಇದೆ, ಸೊ ಕಾಂಗ್ರೆಸ್ನಲ್ಲಿ ಸಮಸ್ಯೆ ಇದೆ, ನಮ್ಮನ್ನು ತುಳಿಯುವಂಥ ಪ್ರಯತ್ನ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಹಾಗಾದ್ರೆ ನಾಳೆ ಏನಾಗುತ್ತೆ ಬಹಳ ಕುತೂಹಲ ಇದೆ. ಅದ್ರ ಜೊತೆಗೆ ಭಾರತ್ ಬಂದ್ ದೇಶದಲ್ಲಿ ಏನಾಯಿತು, ಕರ್ನಾಟಕದಲ್ಲಿ ಏನಾಯಿತು, ಇದರ ಎಫೆಕ್ಟ್ ಏನು, ಒಂದು ಬ್ರೇಕ್ ಆದ್ಮೇಲೆ. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಕರೆ ಕೊಟ್ಟಂತ ಬಂದ್ಗೆ ಭಾಗಶಃ ಸಕ್ಸಸ್. ಕೆಲವು ರಾಜ್ಯಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ, ಕೆಲವು ರಾಜ್ಯಗಳಲ್ಲಿ ಫೇಲ್ ಆಗಿದೆ. ಇದ್ರ ಜೊತೆಗೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಧರಣಿಗೆ ಅವರ ಮಿತ್ರ ಪಕ್ಷಗಳಿಂದ ಅಷ್ಟು ನಿರೀಕ್ಷಿತ ಬೆಂಬಲ ಸಿಗಲಿಲ್ಲ. ಆದರೆ ಇದರ ಎಫೆಕ್ಟ್ ಅಂತೂ ಆಯಿತು. ಇಡೀ ಭಾರತ ಬಂದ್ನಿಂದ ಅನೇಕ ಸರ್ಕಾರಗಳು ಇದರಲ್ಲಿ ದರ ಇಳಿಸುವಂಥ ಪ್ರಯತ್ನ ಮಾಡಿದ್ವು. ಇಡೀ ಇವತ್ತು ಆದಂಥ ಭಾರತ ಬಂದ್ನ ಸಮಗ್ರ ವರದಿ ಇಲ್ಲಿದೆ. ತೈಲ ಬೆಲೆ ಏರಿಕೆ ವಿರೋಧಿಸಿ ಭಾರತ್ ಬಂದ್, ವಿರೋಧ ಪಕ್ಷಗಳ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ. ಕಾಂಗ್ರೆಸ್ ಅಧಿಕಾರದಲ್ಲಿರೋ ಕರ್ನಾಟಕ, ಪಂಜಾಬ್, ಪುದುಚೇರಿಯಲ್ಲಿ ಭಾರತ್ ಬಂದ್ಗೆ ವ್ಯಾಪಕ ಬೆಂಬಲ ಸಿಕ್ಕಿದೆ. ಅದು ಬಿಟ್ಟರೆ ಕೇರಳ, ಬಿಹಾರ, ಮಹಾರಾಷ್ಟ್ರದಲ್ಲಿ ಬಂದ್ ಸಕ್ಸಸ್ ಆಗಿದೆ. ಆಂಧ್ರಪ್ರದೇಶ, ತೆಲಂಗಾಣ, ಮಧ್ಯಪ್ರದೇಶ, ರಾಜಸ್ಥಾನ ಸೇರಿದಂತೆ ಕೆಲವೊಂದು ರಾಜ್ಯಗಳಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ. ಅದೇ ರಸ್ತೆ ತಡೆ, ರೈಲು ತಡೆ, ಟೈರ್ಗೆ ಬೆಂಕಿ, ಪ್ರತಿಭಟನಾ ಮೆರವಣಿಗೆ, ಬಲವಂತದ ಬಂದ್, ಒಂದಷ್ಟು ವಾಹನಗಳಿಗೆ ಕಲ್ಲು ತೂರಾಟದ ಘಟನೆಗಳು ಇವತ್ತಿನ ಭಾರತ್ ಬಂದ್ನಲ್ಲೂ ಕಂಡುಬಂತು. ಹಲವೆಡೆ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನವರಿಗಿಂತ ರಾಜ್ ಠಾಕ್ರೆಯ ಎಂಎನ್ಎಸ್ ಪಕ್ಷದ ಕಾರ್ಯಕರ್ತರು ಬಲವಂತದ ಬಂದ್ ಮಾಡಿಸಿದ್ರು. ಬಿಹಾರದಲ್ಲಿ ಆರ್ಜೆಡಿ ಹೋರಾಟ ತೀವ್ರವಾಗಿತ್ತು. ಕೇರಳದಲ್ಲಿ ಎಡಪಕ್ಷದವರು ಬೀದಿಗೆ ಇಳಿದಿದ್ರು. ಪ್ರಧಾನಿ ಮೋದಿ ತವರೂರು ಗುಜರಾತ್ನ ಪ್ರಮುಖ ನಗರಗಳಲ್ಲಿ ಬಲವಂತದ ಬಂದ್ ಮಾಡಿಸಿದ ಘಟನೆ ಕೂಡ ನಡೆಯಿತು. ಕಾಂಗ್ರೆಸ್ ಘರ್ಜನೆ ಕೈಕೊಟ್ಟ ಗೆಳೆಯರು. ದೇಶದ ಹೆಚ್ಚಿನ ಬಂದ್ ಪ್ರತಿಭಟನೆಗೆ ಇಳಿದಿದ್ದು ಕಾಂಗ್ರೆಸ್ ಕಾರ್ಯಕರ್ತರು. ಅದು ಬಿಟ್ಟರೆ ಮಹಾರಾಷ್ಟ್ರದಲ್ಲಿ ಎಂಎನ್ಎಸ್ನವರು ಸಪೋರ್ಟ್ ಕೊಟ್ಟರು.
ಬಿಹಾರದಲ್ಲಿ ಆರ್ಜೆಡಿ ಬೆಂಬಲದಿಂದ ಬಂದ್ ಕಾವು ಸ್ವಲ್ಪ ಹೆಚ್ಚಾಗಿತ್ತು. ಆದರೆ ವಿರೋಧ ಪಕ್ಷಗಳ ಪಾಳೆಯದ ದೆಹಲಿ ಸಿಎಂ ಕೇಜ್ರಿವಾಲ್ ಹಾಗೂ ಪಶ್ಚಿಮ ಬಂಗಾಳದ ಮಮತಾ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಇದರಿಂದ ದೆಹಲಿ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಬಂದ್ ವಾತಾವರಣ ಕಂಡುಬರಲಿಲ್ಲ. ಇನ್ನು ಎಸ್ಪಿ ಬಿಎಸ್ಪಿ ಜೊತೆಯಾಗಿ ಕೈ ಜೋಡಿಸದೇ ಇದ್ದಿದ್ರಿಂದ ಉತ್ತರ ಪ್ರದೇಶದಲ್ಲೂ ಕೂಡ ಬಂದ್ ಸಕ್ಸಸ್ ಆಗಿಲ್ಲ. ಕೆಲವೊಂದಿಷ್ಟು ನಗರ ಪ್ರದೇಶಗಳಲ್ಲಿ ಮಾತ್ರ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ರು. ತಮಿಳುನಾಡಿನಲ್ಲಿ ಡಿಎಂಕೆ ಬೆಂಬಲ ಕೊಟ್ಟರೂ ಕೂಡ ಬಂದ್ ಯಶಸ್ವಿಯಾಗಿಲ್ಲ. ವಿರೋಧ ಪಕ್ಷಗಳು ಕೈಕೊಟ್ಟರೂ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಒಂದಷ್ಟು ನಾಯಕರನ್ನು ಕಟ್ಟಿಕೊಂಡು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನಾ ರ್ಯಾಲಿ ಮಾಡಿದರು. ಪ್ರತಿಭಟನೆಯಲ್ಲಿ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್, ಶರದ್ ಪವಾರ್, ಶರದ್ ಯಾದವ್ ಸೇರಿದಂತೆ ವಿರೋಧ ಪಕ್ಷಗಳ ಒಂದಷ್ಟು ನಾಯಕರಷ್ಟೇ ಹಾಜರಿದ್ದರು. ಮೊದಲಿಗೆ ರಾಜ್ಘಾಟ್ನಲ್ಲಿ ಮಹಾತ್ಮ ಗಾಂಧಿ ಸಮಾಧಿಗೆ ನಮಿಸಿ ನಂತರ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ನಡೆಸಿದ ರಾಹುಲ್ ಗಾಂಧಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. पूरे देश में नरेंद्र मोदी जी घूमते थे, कहते थे देखो पेट्रोल के दाम बढ़ रहे हैं, डीजल के दाम बढ़ रहे हैं, और आज नरेंद्र मोदी जी एक शब्द नहीं कहते हैं. गैस 400 रुपए से थोड़ा कम होता था, आज 800 रुपए का गैस हो गया है. नरेंद्र मोदी जी एक शब्द नहीं कहते. ವಿಪಕ್ಷಗಳು ಏನೇ ಹೇಳಿದ್ರೂ ಕೇಂದ್ರ ಸರ್ಕಾರ ಮಾತ್ರ ತೈಲ ಬೆಲೆ ಏರಿಕೆ ಬಗ್ಗೆ ಕೈ ಚೆಲ್ಲಿ ಕೂತಿದೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ. डीजल पेट्रोल की कीमत का बढ़ना हमारे हाथ से बाहर है, क्योंकि ऑयल प्रोड्यूसिंग कम्युनिटी जो कंट्रीज है उन्होंने अपने उत्पादन को सीमित कर रखा है. वेनेजुएला में राजनीतिक अस्थिरता है. ईरान के ऊपर अमेरिका के सैंक्शन का दबाव और प्रभाव है. ಭಾರತ್ ಬಂದ್ಗೆ ಬಿಹಾರದ ಗಯಾ ಬಳಿ 2 ವರ್ಷದ ಹೆಣ್ಮಗು ಪ್ರಾಣ ಕಳ್ಕೊಂಡಿದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಗುವನ್ನ ಆಸ್ಪತ್ರೆಗೆ ಸಾಗಿಸಲು ವಾಹನವೇ ಸಿಗಲಿಲ್ಲ. ಕೊನೆಗೆ ಆಟೋದಲ್ಲಿ ಸಾಗಿಸಬೇಕಾದ್ರೆ ಪ್ರತಿಭಟನೆಯಿಂದ ಹೆದ್ದಾರಿ ಜಾಮ್ ಆಗಿತ್ತು. ಇದರಿಂದ ಹೆಣ್ಮಗು ಸಾವನ್ನಪ್ಪಿದೆ. ಈ ಸಾವಿಗೆ ಕಾರಣ ಯಾರು ಅಂತ ರಾಹುಲ್ ಗಾಂಧಿಯನ್ನ ಬಿಜೆಪಿ ಪ್ರಶ್ನಿಸಿದೆ. बिहार में एक जगह तो एक एम्बुलेंस नहीं पहुंच पाया तो 2-3 साल की बच्ची की मौत हो गई. कौन जिम्मेवार है इन मौत का और इन हिस्सा का? ये सवाल हम पूछना चाहते हैं कांग्रेस पार्टी से. और राहुल गांधी हमसे सुबह से सवाल पूछ रहे हैं, तो मैं एक ही पूछूंगा, राहुल गांधी, वो 2-3 साल की बच्ची की जो मौत हुई क्योंकि आपके लोगों के द्वारा रोकने के कारण एम्बुलेंस नहीं पहुंच पाया, इसकी जिम्मेवारी आप लेंगे? ಇವತ್ತಿನ ಭಾರತ್ ಬಂದ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸಂಜೆಯೊತ್ತಿಗೆ ಭಾರತ್ ಬಂದ್ ಏನೋ ಮುಗ್ದಿದೆ, ದೇಶ ಸಹಜ ಸ್ಥಿತಿಗೆ ಮರಳಿದೆ. ಆದ್ರೆ ತೈಲ ಬೆಲೆ ಇಳಿಕೆ ಯಾವಾಗ ಆಗುತ್ತೆ, ಬಂದ್ನಿಂದ ಏನ್ ಲಾಭ ಆಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಭಾರತ್ ಬಂದ್ ಕರ್ನಾಟಕದಲ್ಲಿ ಹೇಗಿತ್ತು? ಬೆಂಗಳೂರು ಸಂಪೂರ್ಣ ಸ್ತಬ್ಧ ಆಗಿತ್ತು. ಕೆಲವು ಜಿಲ್ಲೆಗಳಲ್ಲಿ ಸಂಪೂರ್ಣ ಬಂದ್ಗೆ ಬೆಂಬಲ ಸಿಕ್ಕಿದ್ರೆ, ಕೆಲವು ಜಿಲ್ಲೆಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಐಟಿ ಬಿಟಿ ಕಂಪನಿ ಮುಚ್ಚಿದ್ದು, ಶಾಲಾ ಕಾಲೇಜು ಬಂದ್ ಆಗಿದ್ದು, ಬಸ್ಗಳು ಬೀದಿಗಿಳಿಲಿಲ್ಲ. ಸೊ ಹೇಗಿತ್ತು ಭಾರತ್ ಬಂದ್ ಕರ್ನಾಟಕದಲ್ಲಿ? ಈ ವರದಿ ನೋಡಿ. ಭಾರತ್ ಬಂದ್ ಕರ್ನಾಟಕದಲ್ಲಿ ಸಕ್ಸಸ್. ಎಲ್ಲಾ ಜಿಲ್ಲೆಗಳಲ್ಲಿ ಜೋರಾಗಿತ್ತು ಪ್ರೊಟೆಸ್ಟ್. ರಾಜಧಾನಿ ಬೆಂಗಳೂರಿಗೆ ಬಂದ್ ಬಿಸಿ ತುಸು ಜೋರಾಗಿ ತಟ್ಟಿತ್ತು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ ಆಗಿತ್ತು. ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ವು. ಸಂಜೆ 4 ಗಂಟೆ ತನಕ ಬಿಎಂಟಿಸಿ ಬಸ್, ಆಟೋ, ಕ್ಯಾಬ್, ಟ್ಯಾಕ್ಸಿಗಳು ರೋಡಿಗೆ ಇಳಿದಿರಲಿಲ್ಲ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಕೂಡ ಖಾಲಿಯಾಗಿತ್ತು. ಸಿಲಿಕಾನ್ ಸಿಟಿಯ ಐಟಿ ಬಿಟಿ ಕಂಪನಿಗಳು, ಮಾಲ್ಗಳು, ಹೋಟೆಲ್, ಚಿತ್ರಮಂದಿರಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ವು. ಅಲ್ಲಲ್ಲಿ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಅದಕ್ಕೆ ಪ್ರಧಾನಮಂತ್ರಿಗಳು ಇದನ್ನ ಹೇಗೆ ನಿಭಾಯಿಸಬೇಕು, ಯಾಕಂದ್ರೆ ಅವ್ರ ಕೈಲಂತೂ ಮಾಡಕ್ ಆಗ್ತಾ ಇಲ್ಲ, ವಿಫಲರಾಗಿದ್ದಾರೆ. ಮೋದಿ ಅವರು ಕೂಡಲೇ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆಸಿ, ವಿರೋಧ ಪಕ್ಷ ನಾಯಕರನ್ನು ಕರೆಸಿ, ದೇಶದ ಮುಂದೆ ಇರ್ತಕ್ಕಂಥ ಈ ಒಂದು ಆರ್ಥಿಕ ಸಂಕಷ್ಟ, ತೊಂದರೆ, ಗಂಡಾಂತರದಿಂದ ಪಾರಾಗ್ತಕ್ಕಂಥದಕ್ಕೆ ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡಿದ್ರೆ ಒಳ್ಳೆಯದು. ಅದೇ ನಮ್ಮ ಆಗ್ರಹ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮೆಜೆಸ್ಟಿಕ್ ನಲ್ಲಿ ಡಿಫರೆಂಟ್ ಆಗಿ ಪ್ರತಿಭಟನೆ ಮಾಡಿದ್ರು. ಯಾರೇ ಕೂಗಾಡಲಿ ಹಾಡು ಹಾಡುತ್ತಾ ಎಮ್ಮೆ ಮೇಲೆ ಕುಳಿತು ವಿನೂತನವಾಗಿ ಪ್ರತಿಭಟಿಸಿದ್ರು. ಟೌನ್ ಹಾಲ್ ಎದುರು ಜೆಡಿಎಸ್ ಎಂಎಲ್ಸಿ ಶರವಣ ಕುದುರೆ ಏರಿ ಪ್ರತಿಭಟಿಸಿದ್ರು. ಭಾರತ್ ಬಂದ್ಗೆ ಕೆಲ ಜಿಲ್ಲೆಗಳಲ್ಲಿ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ರೆ, ಇನ್ನು ಹಲವು ಜಿಲ್ಲೆಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ. ಕೆಲವೆಡೆ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ರೆ, ಹಲವೆಡೆ ಸ್ವಯಂ ಪ್ರೇರಿತರಾಗಿ ಬಂದ್ಗೆ ಜನ ಬೆಂಬಲ ಸೂಚಿಸಿದ್ದಾರೆ. ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಭಾಗಿಯಾಗಿ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ದಿನ ದಿನ ಈ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರ್ತಾ ಇದೆ ಮತ್ತು ಅವರು ಕೊಟ್ಟಂತ ಅನೇಕ ಭರವಸೆಗಳು
ಅವರ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳದಂಥ ಮಾತುಗಳು ಇವತ್ತು ಅವರು ಒಂದೂ ಕೂಡ ನಿಭಾಯಿಸಿಲ್ಲ ಮತ್ತು ಅವರು ಒಂದೂ ಕೂಡ ಅದನ್ನು ಅನುಷ್ಠಾನದಲ್ಲಿ ತಂದಿಲ್ಲ. ಮೈಸೂರಲ್ಲಿ ಮಾಜಿ ಸಚಿವ ತನ್ವೀರ್ ಸೇಠ್ ಕುದುರೆ ಗಾಡಿ ಓಡಿಸಿ ಪ್ರತಿಭಟನೆ ನಡೆಸಿದ್ರು. ತುಮಕೂರಿನಲ್ಲಿ ಸಿಐಟಿಯುನವರು ಎತ್ತಿನ ಗಾಡಿ ಮೇಲೆ ಬೈಕ್ ನಿಲ್ಲಿಸಿ ಪ್ರತಿಭಟಿಸಿದ್ರು. ಚಾಮರಾಜನಗರದಲ್ಲಿ ಎತ್ತಿನ ಗಾಡಿ ಮೇಲೆ ಬೈಕ್ ಇರಿಸಿ ಅದರ ಮೇಲೆ ಸವಾರರು ಕುಳಿತು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ರು. ಜಟ್ಕಾ ಬಂಡಿ, ಮಣ್ಣಿನ ಒಲೆ ಹಾಗೂ ಸೈಕಲ್ಗಳ ಸಮೇತ ಮೆರವಣಿಗೆ ಮಾಡಿದ್ರು. ಚಿಕ್ಕಮಗಳೂರಿನ ಹನುಮಂತಪ್ಪ ಸರ್ಕಲ್ನಲ್ಲಿ ಕಾಂಗ್ರೆಸ್ನವರು ರಸ್ತೆ ಮಧ್ಯೆ ಒಲೆ ಹಚ್ಚಿ ಟೀ ಬಜ್ಜಿ ತಯಾರಿಸಿದ್ರು. ಟೀ ಬಜ್ಜಿ ತಯಾರಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಕೋಲಾರದಲ್ಲಿ ರಸ್ತೆ ಮಧ್ಯೆಯೇ ಒಲೆ ಹಚ್ಚಿ ಟೀ ಕಾಫಿ ಮಾಡಿ ಉಚಿತವಾಗಿ ನೀಡಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಗದಗ ಜಿಲ್ಲೆಯ ಮುಳುಗುಂದ ನಾಕಾ ಬಳಿ ಜಯ ಕರ್ನಾಟಕ ಸಂಘಟನೆಯವರು ಎತ್ತಿನ ಚಕ್ಕಡಿಯಲ್ಲಿ ಬೈಕ್ ಇಟ್ಟು ಅಣುಕು ಪ್ರದರ್ಶನ ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸರ್ಕಾರದ ಪ್ರತಿಕೃತಿಯ ಅಣುಕು ಶವಯಾತ್ರೆ ಮಾಡಿದ್ರು. ಬಳ್ಳಾರಿಯಲ್ಲಿ ಶಾಸಕ ನಾಗೇಂದ್ರ ಹಾಗೂ ಮಹಿಳಾ ಕಾರ್ಯಕರ್ತೆಯರು ರಸ್ತೆಯಲ್ಲಿ ಟೀ ಮಾಡಿ 100-500 ರೂಪಾಯಿಗೆ ಮಾರಿ ತೈಲ ಬೆಲೆ ಏರಿಕೆಗೆ ವಿರೋಧಿಸಿದ್ರು. ಕಾರು ಚಾಲಕ ಸಂಘದವರು ಕಾರು ಮುಂಭಾಗ ಸಿಲಿಂಡರ್ಗೆ ಚಟ್ಟ ಕಟ್ಟಿ ಹೂ ಹಾಕಿ ಮೆರವಣಿಗೆ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಸಿನಿಮಾ ರಂಗದ ಸುದ್ದಿ. ಕಿರಿಕ್ ಚಿತ್ರದ ಕರ್ಣ ಮತ್ತು ಸಾನ್ವಿ ಏನು ಚಿತ್ರದಲ್ಲಿ ಒಂದಾಗಿದ್ರು, ಅದನ್ನು ರಿಯಲ್ ಲೈಫಲ್ಲಿ ಕೂಡ ಒಂದಾದಾಗ ಕನ್ನಡ ಪ್ರೇಕ್ಷಕರು ಸಂಭ್ರಮಿಸಿದ್ರು. ಇಬ್ರು ಕೂಡ ಮೇಡ್ ಫಾರ್ ಈಚ್ ಅದರ್ ಅನ್ನುವಂಥ ಮಾತಿತ್ತು. 100 ವರ್ಷ ಒಟ್ಟಾಗಿ ಬದುಕಿ ಬಾಳ್ಳೆ ಅಂತ ಹಾರೈಸಿದ್ರು. ಆದರೆ ಈಗ ಎಂಗೇಜ್ಮೆಂಟ್ ಆಗಿ ವರ್ಷ ಕಳೆಯೋಷ್ಟರಲ್ಲಿ ಇವರಿಬ್ಬರು ಮದುವೆ ಈಗ ಮುರಿದು ಬೀಳ್ತಾ ಇದೆ ಅನ್ನೋ ಸುದ್ದಿ ಬರ್ತದೆ. ಎರಡೂ ಕುಟುಂಬಗಳು ಇಂಥದ್ದೊಂದು ಸುದ್ದಿಯನ್ನು ನೀಡ್ತಾ ಇದ್ದಾವೆ. ಹಾಗಾಗಿ ಈಗ ರಕ್ಷಿತ್ ಮತ್ತು ರಶ್ಮಿ ನಡುವಿನ ಮದುವೆ ಮುರಿದು ಬಿದ್ದಿರೋದನ್ನು ಇಬ್ಬರು ಕುಟುಂಬಗಳು ಹೇಳ್ತಾ ಇದ್ದಾವೆ. ಇನ್ನು ಜಮ್ಮು ಕಾಶ್ಮೀರದ ಟಿವಿ ಸ್ಟುಡಿಯೋದಲ್ಲಿ ಒಬ್ಬರು ನಿಧನ ಹೊಂದಿದ್ರು. ಹೇಗೆಲ್ಲ ಸಾವು ಬಂದ್ಬಿಡುತ್ತೆ. ಇದು ಸಾಮಾಜಿಕ ಹೋರಾಟಗಾರ್ತಿ ರೀಟಾ ಜಿತೇಂದ್ರ ಚರ್ಚೆಯಲ್ಲಿ ಭಾಗಿಯಾಗಿದ್ದಾಗ ಲೈವಲ್ಲೇ ಹೃದಯ ಸ್ತಂಭನಕ್ಕೀಡಾಗಿ ಅಸುನೀಗಿರ್ತಕ್ಕಂಥ ದೃಶ್ಯ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಜಾಲ ನಮ್ಮದು, ಬಲ ನಿಮ್ಮದು.